ಇಲ್ಲಿ 10 ಜನ ನಮಗೆ ಯಾವ ತರ ನೋಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಯಾವ ತರ ಮಾತಾಡ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಹೇಳ್ತೀನಿ ನೋಡಿ. ನಾವು ಎಲ್ಲಾದ್ರೂ ಒಂದು ರೋಡಿನ ಮೇಲೆ ಹೋಗ್ತಾ ಇದ್ದಾಗ 10 ಜನ ನಿಂತಿರ್ತಾರೆ ಬಸ್ ಸ್ಟ್ಯಾಂಡ್ ನಲ್ಲಿ. ಆ 10 ಜನದಲ್ಲಿ 5 ಮಂದಿ ಅವ್ರು ಏನೋ ಬಿಜಿ ಆಗಿರ್ತಾರೆ, 5 ಮಂದಿ ಮಾತ್ರ ನಮ್ಮ ಮೇಲೆ ಕಣ್ಣಾಕಿರುತ್ತಾರೆ. ಆ 5 ಮಂದಿನಲ್ಲಿ ಮೂಗರು ಯಾವ ತರ ನೋಡ್ತಾ ಇದ್ದಾರೆ, ಇಬ್ಬರು ಯಾವ ತರ ನೋಡ್ತಾ ಇದ್ದಾರೆ ಅನ್ನೋದು ಅವ್ರ ಮೇಲೆ ನೀನು ಕಣ್ಣಾಕಿ ನೀವು ಅವ್ರಿಗೆ ನೋಡ್ಕೊತಾ ಹೋಗಿದ್ರೆ ಮಾತ್ರ. ಕೆಲವೊಬ್ರು ಪಾಸಿಟಿವ್ ಆಗಿ ನೋಡಿರ್ತಾರೆ, ಕೆಲವೊಬ್ರು ನೆಗೆಟಿವ್ ಆಗಿ ನೋಡಿರ್ತಾರೆ. ಪಾಸಿಟಿವ್ ಆಗಿ ನೋಡಿದಾಗ ನಿನಗೆ ಸಂತೋಷವಾಗುತ್ತೆ, ಕೆಲವೊಬ್ರು ನೆಗೆಟಿವ್ ಆಗಿ ನೋಡಿದಾಗ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಅವಾಗ ನೆಗೆಟಿವ್ ಅನ್ನು ಪಾಸಿಟಿವ್ ನೋಡಿದವ್ರನ್ನ ನೀನು ಅವ್ರಿಗೆ ಲೆಕ್ಕಕ್ಕೆ ಹಾಕುವುದಿಲ್ಲ. ನೆಗೆಟಿವ್ ಆಗಿ ನಿನಗೆ ನೋಡಿದವ್ರನ್ನ ಮಾತ್ರ ಅವರಿಗೆ ನೀನು ತಲೆಯಲ್ಲಿ ಇಟ್ಕೋತಿ. ಅವಾಗೆ ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೋತಾ ಇದೆಯೋ ಅಲ್ಲಿಗೆ ನೀನು ಸ್ಟಾಪ್ ಮಾಡಿ ಇವ್ರ ಮೇಲೆ ಮತ್ತೆ ಫೋಕಸ್ ಇಕ್ತಿ. ಅವಾಗಲೇ ನೀನು ಮಾಡೋ ಕೆಲಸದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಿ, ಅವ್ರ ಮೇಲೆ ನೀನು ಜಗಳ ಹಚ್ಬೋದು. ಸೊ ಇದೆಲ್ಲ ಮಾಡ್ಬೇಕಾಗಿತ್ತು ಏನು ಅಂತಂದ್ರೆ, ಸಿಂಪಲ್ ಆಗಿ ನಾವು ತಲೆಗಾಗಿ ಓದ್ತಾ ಇದ್ರೆ ನಮಗೆ ಆಟೋಮೆಟಿಕಲಿ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದಂಗೆ ಅರ್ಥ. ಅಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡಿದಾಗ ನಮ್ಗ ಈ ಯಾವ್ದೋ ಒಂದು ಕೆಲಸ ಹೋಗ್ತಾ ಇದ್ದಾಗ ಸುತ್ತಮುತ್ತ ಎಷ್ಟು ಒಳ್ಳೆವು ಕೆಟ್ಟು ಆಗ್ತಾ ಇರ್ತವೆ. ಅವೆಲ್ಲ ನಾವು ಕಣ್ಣಿಂದ ನೋಡ್ಕೊತಾ ಹೋದಾಗ ನಾವು ಮುಂದಕ್ಕೆ ಹೋಗೋದು.